ವರಮಹಾಲಕ್ಷ್ಮಿ ವ್ರತದ ಲಾಭಗಳು. ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿದರೆ ದೇವಿಯ ಕೃಪೆಯಿಂದ ಈ ಕೆಳಗಿನ ಫಲಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ. ಅಷ್ಟಲಕ್ಷ್ಮಿಯ ಕೃಪೆ ಮತ್ತು ಆಶೀರ್ವಾದ ದೊರೆಯುತ್ತದೆ. ಧನಧಾನ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ದಾಂಪತ್ಯ ಜೀವನ ಸುಖಮಯವಾಗಿದ್ದು ಸೌಭಾಗ್ಯ ವೃದ್ಧಿಯಾಗುತ್ತದೆ. ಕುಟುಂಬದವರ ಆರೋಗ್ಯ, ಸಂತೋಷ ಮತ್ತು ಕ್ಷೇಮಕ್ಕಾಗಿ ದೇವಿಯ ಅನುಗ್ರಹ ದೊರೆಯುತ್ತದೆ. ವ್ಯಾಪಾರ, ಉದ್ಯೋಗ ಮತ್ತು ಹೊಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಮನೋಕಾಮನೆಗಳು ನೆರವೇರುತ್ತವೆ ಎಂಬ ಭಕ್ತರ ನಂಬಿಕೆ ಇದೆ ಹಾಗೂ ನೆರವೇರುತ್ತವೆ. ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಭಕ್ತಿ, ಧೈರ್ಯ ಮತ್ತು ಮನಃಶಾಂತಿ ಲಭಿಸುತ್ತದೆ. ದೇವಿಯ ಕೃಪೆಯಿಂದ ಜೀವನದಲ್ಲಿ ಶುಭ ಕಾರ್ಯಗಳು ಮತ್ತು ಮಂಗಲಕರ ಫಲಗಳು ಹೆಚ್ಚಾಗುತ್ತವೆ. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ವರಮಹಾಲಕ್ಷ್ಮಿ ವ್ರತ ಕಥೆ ಮತ್ತು ಪೂಜಾ ವಿಧಾನ. ಶ್ರೀ ವರಮಹಾಲಕ್ಷ್ಮಿ ವ್ರತಕ್ಕೆ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ವ್ರತ ಕಥೆ. ಪುರಾತನ ಕಾಲದಲ್ಲಿ ಮಗಧ ದೇಶದಲ್ಲಿ ಚಾರುಮತಿ ಎಂಬ ಸದ್ಗುಣವಂತ ಮಹಿಳೆ ವಾಸಿಸುತ್ತಿದ್ದಳು. ಅವಳು ತನ್ನ ಪತಿ ಹಾಗೂ ಕುಟುಂಬದವರನ್ನು ಗೌರವದಿಂದ ನೋಡಿಕೊಳ್ಳುತ್ತಿದ್ದಳು ಮತ್ತು ಪ್ರತಿದಿನ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಿದ್ದಳು. ಒಂದು ರಾತ್ರಿ ಚಾರುಮತಿಯ ಕನಸಿನಲ್ಲಿ ಮಹಾಲಕ್ಷ್ಮಿ ದೇವಿಯು ಕಾಣಿಸಿಕೊಂಡು, ಶ್ರಾವಣ ಮಾಸದ ಶುಕ್ರವಾರ ನನ್ನನ್ನು ವರಮಹಾಲಕ್ಷ್ಮಿ ವ್ರತ ಮಾಡಿ ಪೂಜಿಸಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ಐಶ್ವರ್ಯ, ಆರೋಗ್ಯ, ಸುಖ, ಸಮೃದ್ಧಿ ಮತ್ತು ಸೌಭಾಗ್ಯ ದೊರೆಯುತ್ತದೆ ಎಂದು ಆಶೀರ್ವದಿಸಿದಳು. ಮರುದಿನ ಚಾರುಮತಿಯು ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿ ಶಾಸ್ತ್ರೋಕ್ತವಾಗಿ ಕಲಶ ಸ್ಥಾಪನೆ ಮಾಡಿ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ತೋರಣವನ್ನು ಕಟ್ಟಿಕೊಂಡು ನೈವೇದ್ಯ ಸಮರ್ಪಿಸಿದಳು. ದೇವಿಯ ಕೃಪೆಯಿಂದ ಅವಳ ಕುಟುಂಬದಲ್ಲಿ ಧನಧಾನ್ಯ, ಸಂತೋಷ ಮತ್ತು ಐಶ್ವರ್ಯ ಹೆಚ್ಚಾಯಿತು. ಈ ಕಾರಣದಿಂದ ಇಂದಿಗೂ ವಿವಾಹಿತ ಮಹಿಳೆಯರು ಹಾಗೂ ಅನೇಕ ಭಕ್ತರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ದೇವಿಯ ಕೃಪೆಯನ್ನು ಪಡೆಯುತ್ತಾರೆ. ವರಮಹಾಲಕ್ಷ್ಮಿ ಪೂಜಾ ವಿಧಾನ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲೆ ಹಾಕಿ ಮರದ ಪೀಠದ ಮೇಲೆ ಅಕ್ಕಿ ಹರಡಿ ಕಲಶವನ್ನು ಸ್ಥಾಪಿಸಿ ಕಲಶದಲ್ಲಿ ನೀರು, ಅರಿಶಿಣ, ಕುಂಕುಮ, ಅಕ್ಷತೆ, ನಾಣ್ಯ ಹಾಕಿ ಮಾವಿನ ಎಲೆ ಹಾಗೂ ತೆಂಗಿನಕಾಯಿ ಇಡಿ. ಮಹಾಲಕ್ಷ್ಮಿ ದೇವಿಯ ಮುಖವಾಡ ಅಥವಾ ಚಿತ್ರವನ್ನು ಅಲಂಕರಿಸಿ ದೀಪ ಹಚ್ಚಿ ಗಣಪತಿ ಪೂಜೆ ಮಾಡಿ ನಂತರ ವರಮಹಾಲಕ್ಷ್ಮಿ ಪೂಜೆ ಆರಂಭಿಸಿ. ಅಷ್ಟೋತ್ತರ ಶತನಾಮಾವಳಿ, ಲಕ್ಷ್ಮೀ ಸ್ತೋತ್ರ ಹಾಗೂ ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಪಠಿಸಿ. ಪವಿತ್ರ ದಾರವನ್ನು ಪೂಜಿಸಿ ಬಲಗೈಗೆ ಕಟ್ಟಿಕೊಳ್ಳಿ. ಹಣ್ಣು, ಸಿಹಿ, ಪಾಯಸ, ಕೋಸಂಬರಿ, ಪಂಚಾಮೃತ ಮುಂತಾದ ನೈವೇದ್ಯಗಳನ್ನು ಸಮರ್ಪಿಸಿ ಕರ್ಪೂರ ಆರತಿ ಮಾಡಿ ದೇವಿಯ ಆಶೀರ್ವಾದ ಪಡೆಯಿರಿ. ಪ್ರಸಾದವನ್ನು ಕುಟುಂಬದವರು ಮತ್ತು ಭಕ್ತರಿಗೆ ಹಂಚಿ. ಪ್ರಾರ್ಥನೆ. ಓಂ ಹ್ರೀಂ ಶ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ. ಶುಭಂ ಭವತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಕಡೆ ಪೂಜೆ ಹೇಗಿರುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ವರಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ. ಜಯ ವರಮಹಾಲಕ್ಷ್ಮಿ. ಈಗ ನನ್ನ ಅಣ್ಣ ಕರ್ಪೂರ ಆರತಿ ಹಾಡುತ್ತಿದ್ದಾರೆ, ಬನ್ನಿ ಕೇಳೋಣ. ಕರ್ಪೂರಾರತಿ ಬೆಳಗಿದೆ ಕರ್ಪೂರಾರತಿ ಬೆಳಗಿದೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ವರ್ಣಗೆ ಬಾಲಿಗೊಲಿದನು ಹಾಲ ಸವಿದನು ಡೋಲ ಶ್ರೀ ಗುರುರಾಯಗೆ. ಕರ್ಪೂರಾರುತಿ ಬೆಳಗಿದೆ ಕಾರುಣ್ಯವುಳಹರದೇವಗೆ. ವಾರಿ ಜೋಗ್ಧವ ಚಿರವ ಹರಿದನು ಮಾರಹರ ಮಹಾದೇವಗೆ. ಘೋರ ತಾಪವ ದೂರ ಮಾಡುವ ಶೂರ ಚಂದ್ರನಯ್ಯಗೆ. ಕರ್ಪೂರಾರುತಿ ಬೆಳಗಿದೆ ಕಾರುಣ್ಯವುಳಹರದೇವಗೆ.
ಶರಣು ಜನಕ್ಕೆ ವರವನೀತನು ಪರಮ ಪಾರ್ವತಿ ಅರಸಗೆ ತ್ರಿಯೊಳರಿ ಕವದ ಮೂಲ ಸುನ್ನಲ ಪುರದ ಸೀತಾರಾಮಗೆ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರದೇ सर्वमंगलमांगल्ये शिवे सर्वार्थसाधिके शरणत्र्यंबके देवी नारायणे नमोस्तुते। या देवी सर्वभूतेषु लक्ष्मीरूपेण संस्कृता नमस्तस्यै 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 नमो नमः। या देवी सर्वभूतेषु अष्टलक्ष्मीरूपेण संस्कृता नमस्तस्यै 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 नमो नमः।